ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶ್ವೇತಾರಾಮೆಂಟ್ ಯೂಟ್ಯೂಬ್ ಚಾನಲ್. ಏನು ವಾಚ್ ಅಂಗಡಿ ಬಂದಿದೆ ಅಂತ ನೋಡ್ತಾ ಇದ್ದೀರಾ? ನಾಳೆ ನೆಡ್ತಿ ಬರ್ತಡೇ ದಿನ ಒಳ್ಳೆ ವಾಚ್ ತೊಗೊಂಡು ಹೋಗೋಣ ಅಂತ ಬಂದಿದ್ದೀನಿ. ನೋಡ್ತಾಯಿದ್ದೀನಿ ಯಾವ್ದು ತೊಗೊಳೋಣ ಅಂತ. ನೋಡ್ಬಿಟ್ಟು ತುಂಬ ದಿನದಿಂದ ಒಂದು ವಾಚ್ ಕೊಡಿಸಿ ಅಂತ ಕೇಳ್ತಾಯಿದ್ಲು. ನಾನು ಕೊಡಿಸಿರಲಿಲ್ಲ, ಟೈಮ್ ಇರಲಿಲ್ಲ. ಅದಕ್ಕೆ ಅವಳು ಬರ್ತಡೇ ಇರೋದ್ರಿಂದ ತೊಗೊಂಡು ಹೋಗೋಣ ಅಂತ ಬಂದಿದ್ದೀನಿ, ಸರ್ಪ್ರೈಸ್ ಕೊಡೋಣ ಅಂತ. ನೋಡ್ತಾಯಿದ್ದೀನಿ. ಅವಳು ಒಂಥರ ಹೇಳಿದ್ಲು ಯಾವ ಥರ ಒಂದು ಪ್ಯಾಟರ್ನ್ ವಾಚ್ ಬೇಕು ಅಂತ. ಅದನ್ನೇ ಹುಡುಕ್ತಾಯಿದ್ದೀನಿ. ನನಗೆ ಇವಾಗ ಸೊನಾಟ ಕಂಪ್ನಿಲಿ ನೋಡ್ತಾಯಿದ್ದೀನಿ. ಅದೇ ಥರ ನೋಡಿದ್ಲು, ಕೇಳಿದ್ಲು, ಅದೇ ಥರ ವಾಚು ಹುಡುಕ್ತಾ ಇದ್ದೀನಿ. ನೋಡಿದೆ ಒಂದು 3-4 ವಾಚು, ಯಾಕೋ ಅದೆಲ್ಲ ಇಷ್ಟ ಆಗಿಲ್ಲ. ಅದಕ್ಕೋಸ್ಕರ ಸೊನಾಟದಲ್ಲಿ ತೊಗೊಂಡಿದ್ದೀನಿ. ತುಂಬ ಚೆನ್ನಾಗಿದೆ ಅಂತ ಅಂದಮೇಲೆ ಅದಕ್ಕೆ ಅವ್ಳಿಗೆ ಗಿಫ್ಟ್ ಕೊಡೋಣ ಅಂತ ಅಂದ್ಬಿಟ್ಟು ಪ್ಯಾಕ್ ಮಾಡ್ತಾಯಿದ್ದೆ. ಅದು ಯಾವ ಥರ ಇದೆ ಅಂತ ಅವಳಿಗೆ ಗಿಫ್ಟ್ ಕೊಡ್ತೀನಲ್ಲ ಆವಾಗ ನಿಮಗೆ ತೋರಿಸ್ತೀನಿ. ಆವಾಗ ನಿಮಗೆ ಏನು ಅನ್ನಿಸ್ತು, ತುಂಬ ಚೆನ್ನಾಗಿದೆಯಾ, ಅವಳು ಸಸ್ಪೆಂಡ್ ಆಗ್ತಾಳೆ ಏನಾಯ್ತಾಳೆ ಅಂತ ನೋಡೋಣ. ಅಲ್ಲಿಗಂಟ ಕಾಯೋಣ. ಅದಕ್ಕೆ ಪ್ಯಾಕ್ ಮಾಡಿ ತಗೊಂಡು ಹೋಗ್ತಾಯಿದ್ದೀನಿ. ಪ್ಯಾಕ್ ಮಾಡಿ ನೀಟಾಗೆಲ್ಲ ತಗೊಂಡು ಅವಳಿಗೆ ಗೊತ್ತಿಲ್ಲದ ಥರ ಸಸ್ಪೆನ್ಸಾಗಿ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ. ಅವಳು ಗೆಸ್ ಮಾಡಿರ್ತಾಳೆ ನನ್ನ ಗಂಡ ಏನು ತೊಗೊಬಂದು ಕೊಡ್ತಾನೆ ಅಂತ. ನೋಡೋಣ, ಅವಳಿಗೆ ಗೊತ್ತಿಲ್ಲ. ನೋಡ್ಬಿಟ್ಟು ತಗೊಂಡು ನನ್ನ ಮಕ್ಕದಲ್ಲಿ ಏನು ಎಕ್ಸ್ಪೀರಿಯೆನ್ಸ್ ಇರುತ್ತೆ ಅಂತ ನೋಡೋಣ. ಬನ್ನಿ. ಅವಳು ಬಂದಿದ್ದಾಳೆ, ಬಟ್ ಅವಳು ಬ್ಯಾಂಗ್ಸ್ಟೋರ್ಗೆ ಹೋಗಿದ್ದಾಳೆ. ನಾನು ಫ್ರೆಂಡ್ಸ್ ಮಾತಾಡ್ಸ್ಕೊಬತ್ತೀನಿ ಅಂತ ಬಂದಿದ್ದೀನಿ. ನಾನು ಸೊನಾಟ ಕಂಪ್ನಿ ಯಾಕೆ ಇಷ್ಟಪಟ್ಟೆ ಅಂದರೆ ಎಸ್ಸಿಂದ ಶುರು ಆಗುತ್ತಲ್ವಾ. ಅವಳು ಎಸ್ ಫಾರ್ ಶ್ವೇತಾ, ಎಸ್ ಫಾರ್ ಸುನಿ ಅಲ್ವಾ. ಅದಕ್ಕೋಸ್ಕರ ಸೊನಾಟ ಕಂಪ್ನಿನೇ ತೊಗೊಂಡೆ. ಪ್ಯಾಕ್ ಮಾಡಿಸ್ತಾಯಿದ್ದೀನಿ ನೋಡಿ. ಅವಳಿಗೆ ಗೊತ್ತಿಲ್ಲದೆ ಇರೋ ಥರ ತೊಗೊಂಡು ಹೋಗ್ಬೇಕು. ಇವಾಗ ಸೇಫ್ಟಿಯಾಗಿ ತೊಗೊಂಡೋಗಿ ಅವಳಿಗೆ ಗೊತ್ತಿರೋ ಥರ ಮಧ್ಯರಾತ್ರಿ 12 ಗಂಟೆಲೇ ಕೊಡಬೇಕಂತ ಅಂದ್ಕೊಂಡಿದ್ದೀನಿ. ಕೇಕ್ ಕಟ್ ಮಾಡಿದ ತಕ್ಷಣ ಹಾಗೆ ಕೊಟ್ಟಾಗ ಅವ್ನ ಮುಖದಲ್ಲಿ ಏನು ಎಕ್ಸ್ಪ್ರೆಸ್ ಕಾಣುತ್ತೆ ಅಂತ ನೋಡಬೇಕು ಅಂತ ನಾನು ತುಂಬ ಕುತೂಹಲದಿಂದ ಕಾಯ್ತಾಯಿದ್ದೀನಿ. ಏನು ಕೊಡಬೇಕು ಅಂತ. ಅವಳಿಗೂ ಗೆಸ್ ಮಾಡಿರ್ತಾಳೆ ನನ್ನ ಗಂಡ ಏನು ತರ್ಬೋದು ಅಂತ. ಬಟ್ ಆಲ್ರೆಡಿ ಕಾಯ್ತಾ ಇರ್ತಾಳೆ. ಪ್ಯಾಕ್ ಮಾಡಾಯಿತು, ಈಸ್ಕೊಂಡು ಹೋಗೋಣ. ಅಲ್ಲಿ ನನಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತಾಳೆ. ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಓಕೆ, ಬಾಯ್.